ನಮಸ್ಕಾರ. ರದಂ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ. ಇದು ರಕ್ಷಣಾ ವಲಯದ ಧೀರತೆ, ಪರಾಕ್ರಮ ಸೇರಿದಂತೆ ನಾವೀನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರಣ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗುರುವಾರದಂದು ಖಾಸಗಿ ಮಾಧ್ಯಮ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಾ ಪಾಕಿಸ್ತಾನಕ್ಕೆ ಉಗ್ರವಾದವನ್ನು ತಡೆಯಲು ಅಸಾಧ್ಯ ಮತ್ತು ಅಸಮರ್ಥತೆ ಎಂದಾದರೆ ಭಾರತವು ಈ ನಿಟ್ಟಿನಲ್ಲಿ ಸಹಕಾರವನ್ನು ನೀಡಲು ಸದಾ ಸಿದ್ಧವಿದೆ ಎಂದು ಹೇಳಿದರು. ಉಗ್ರವಾದವು ಮನುಕುಲಕ್ಕೆ ಕಂಟಕವಾಗಿದೆ, ಇದನ್ನು ಹತ್ತಿಕ್ಕಲು ಭಾರತ ಸದಾ ಬದ್ಧ ಮತ್ತು ಸಿದ್ಧ ಎಂದು ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಫಾಸಿಪೋರಾದಲ್ಲಿ ಗುರುವಾರ ಏಪ್ರಿಲ್ 11ರಂದು ಮುಂಜಾನೆ ಭಯೋತ್ಪಾದಕರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಈ ವೇಳೆ ಓರ್ವ ಉಗ್ರ ಹತನಾಗಿದ್ದಾನೆಂದು ಮೂಲಗಳು ತಿಳಿಸಿವೆ. ಜಿಲ್ಲೆಯ ಮುರಾನ್ ಪ್ರದೇಶದಲ್ಲಿ ಭಯೋತ್ಪಾದಕರು ಇರುವ ಬಗ್ಗೆ ಮಾಹಿತಿ ಪಡೆದ ಭದ್ರತಾ ಪಡೆ ಕಾರ್ಯಾಚರಣೆ ನಡೆಸಿದ ವೇಳೆ ಈ ಗುಂಡಿನ ಚಕಮಕಿ ನಡೆದಿದೆ. ಗುಂಡಿನ ಚಕಮಕಿ ನಂತರ ಅರೆ ಸೈನಿಕ ಸಿಬ್ಬಂದಿ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಈ ಪ್ರದೇಶವನ್ನು ಸುತ್ತುವರೆದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಭಾರತೀಯ ಸೈನ್ಯದ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ದಕ್ಷಿಣ ಭಾರತದ ಸೈನಿಕ ಕೇಂದ್ರಕ್ಕೆ ಇತ್ತೀಚೆಗೆ ಭೇಟಿ ನೀಡಿದರು. ಸ್ಥಳೀಯ ಕಮಾಂಡರ್ ಉಪಮುಖ್ಯಸ್ಥರಿಗೆ ಪ್ರಾದೇಶಿಕ ಕೇಂದ್ರದ ಹಲವು ವಿಚಾರಗಳ ಬಗ್ಗೆ ಮಾಹಿತಿ ನೀಡಿದರು. ಆಧುನಿಕ ಕಾಲಘಟ್ಟದಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಆಗುತ್ತಿರುವ ಡಿಜಿಟಲೀಕರಣ ಮತ್ತು ನಾವೀನ್ಯದ ಬಗ್ಗೆ ಜನರಲ್ ದ್ವಿವೇದಿ ಹೆಮ್ಮೆ ವ್ಯಕ್ತಪಡಿಸಿದರು. ಉಜ್ಬೇಕಿಸ್ತಾನದ ಟೆರ್ಮಿಸ್ ಜಿಲ್ಲೆಯಲ್ಲಿ ಏಪ್ರಿಲ್ 15ರಿಂದ 28ರ ತನಕ ಎಕ್ಸೈಸ್ ಡಸ್ಟ್ಲಿಕ್ 2024 ನಡೆಯಲಿದೆ. ಈ ಯುದ್ಧಾಭ್ಯಾಸದಲ್ಲಿ ಭಾರತ ಮತ್ತು ಉಜ್ಬೇಕಿಸ್ತಾನದ ಸೈನಿಕರು ಪಾಲ್ಗೊಳ್ಳಲಿದ್ದಾರೆ. 5ನೇ ಸಾಲಿನ ಜಂಟಿ ಸಮರಾಭ್ಯಾಸದ ಮೂಲಕ ಪರಸ್ಪರ ಸಹಯೋಗ ಮತ್ತು ಭವಿಷ್ಯದ ಮಿಲಿಟರಿ ಸಹಕಾರಕ್ಕೆ ಇದು ಸಹಕಾರಿಯಾಗಲಿದೆ. ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ವಿಭಾಗದ 53ನೇ ಬೆಟಾಲಿಯನ್ ಸೈನಿಕರು ಇತ್ತೀಚೆಗೆ ಛತ್ತೀಸ್ಗಢದ ನಾರಾಯಣಪುರದಲ್ಲಿರುವ ಕಸ್ತೂರ್ ಮೇಟಾ ಎಂಬಲ್ಲಿನ ನಕ್ಸಲ್ ಸ್ಮಾರಕವನ್ನು ನೆಲಸಮಗೊಳಿಸಿದರು. ಈ ಪ್ರದೇಶವು ಹಿಂದೆ ನಕ್ಸಲರ ಪ್ರಾಬಲ್ಯ ಕೇಂದ್ರವಾಗಿತ್ತು. ಏಕ್ಪಾದ್ ಎಂಬಲ್ಲಿನ ನಕ್ಸಲ ಬಂಡುಕೋರ ನಾಯಕನಿಗಾಗಿ ಈ ಸ್ಮಾರಕವನ್ನು ನಿರ್ಮಿಸಲಾಗಿತ್ತು. ಭಾರತೀಯ ಸೈನಿಕ ಪಡೆಯ ತ್ರಿಶಕ್ತಿ ಕಾರ್ಪ್ಸ್ ಸಿಕ್ಕಿಂ ರಾಜ್ಯದ ಅತಿ ಎತ್ತರದ ಗಿರಿ ಶಿಖರದಲ್ಲಿ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಸಿಸ್ಟಮ್ ಪರೀಕ್ಷೆ ಮತ್ತು ಅಭ್ಯಾಸವನ್ನು ಮಾಡಿತು. ಈಸ್ಟರ್ನ್ ಕಮಾಂಡ್ ಇನ್ಫ್ಯಾಂಟ್ರಿ ಮತ್ತು ಫೈರಿಂಗ್ ಯೂನಿಟ್ ಇದರಲ್ಲಿ ಭಾಗವಹಿಸಿತು. ಯುದ್ಧ ಭೂಮಿಯ ಸನ್ನಿವೇಶಗಳನ್ನು ಹೇಗೆ ಎದುರಿಸಬಹುದು ಎಂಬುದರ ಬಗ್ಗೆ ಈ ಸಂದರ್ಭ ಮಾಹಿತಿ ಹಂಚಿಕೊಳ್ಳಲಾಯಿತು. ಎಟಿಜಿಎಂಗಳು ಶತ್ರು ಸೈನ್ಯದ ಯಾವುದೇ ಪ್ರತಿಕ್ರಿಯೆಗೆ ತಕ್ಕ ಉತ್ತರ ನೀಡಬಲ್ಲದು. ಮಾತ್ರವಲ್ಲದೆ ಎಟಿಜಿಎಂ ಮಿಸೈಲ್ ತಂತ್ರಜ್ಞಾನವು ಬಹಳ ಪ್ರಖರ ಮತ್ತು ಪರಿಣಾಮಕಾರಿಯಾಗಿದೆ. ಭಾರತೀಯ ರಕ್ಷಣಾ ಪಡೆಯ ಮಾಲಿನ್ಯ ತಡೆ ನೌಕೆ ಸಮುದ್ರ ಪಹರೇದಾರ್ ಏಪ್ರಿಲ್ 9ರಂದು ಬ್ರೂನಿ ರಾಷ್ಟ್ರದ ಮೌರಾ ಬಂದರಿಗೆ ತಲುಪಿತು. ಸಾಗರೋತ್ತರ ನಿಯೋಜನೆಯ ನಿಟ್ಟಿನಲ್ಲಿ ಆಸಿಯಾನ್ ರಾಷ್ಟ್ರಗಳ ಭೇಟಿಯಲ್ಲಿದೆ ಈ ಸಮುದ್ರ ಪಹರೇದಾರ್ ನೌಕೆ. ಭಾರತೀಯ ರಕ್ಷಣಾ ಸಚಿವಾಲಯದ ಪ್ರಕಾರ 3 ದಿನಗಳ ಈ ಭೇಟಿಯಲ್ಲಿ ಪಹರೇದಾರ್ ಸಿಬ್ಬಂದಿಗಳು ಕಡಲ ಮಾಲಿನ್ಯ ತಡೆ ಕ್ರಮಗಳು, ಸಾಗರ ರಕ್ಷಣಾ ನಿಯಮಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ದೇಶದ ವಿವಿಧ ರಾಜ್ಯಗಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೇಂದ್ರ ಅರೆಸೇನಾ ಪಡೆಯನ್ನು ನಿಯೋಜಿಸಲಾಗಿದೆ. ಮಹಾರಾಷ್ಟ್ರದ ನಕ್ಸಲ್ ಬಾಧಿತ ಗಾಡ್ಚಿರೋಲಿ ಎಂಬ ಪ್ರದೇಶದಲ್ಲಿ ಕಮಾಂಡೋ ಪಡೆ ನಿಯೋಜಿತವಾಗಿದೆ. ಈ ಬಗ್ಗೆ ಮಾತನಾಡಿದ ಇನ್ಸ್ಪೆಕ್ಟರ್ ಕಲ್ಪೇಶ್ ಖರೋಡೆ, ಕಳೆದ 3 ತಿಂಗಳುಗಳಿಂದ ಭದ್ರತೆಯ ತಯಾರಿ ನಡೆದಿದೆ. ದಟ್ಟ ಅರಣ್ಯಗಳಲ್ಲಿ ಹುಡುಕಾಟವನ್ನು ನಡೆಸಲಾಗುತ್ತಿದೆ. C-60 ಕಮಾಂಡೋ ಘಟಕವು ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ರಕ್ಷಾ ಕವಚವಾಗಲಿದೆ ಎಂದರು. ನಕ್ಸಲರ ಚಟುವಟಿಕೆಗಳನ್ನು ಹತ್ತಿಕ್ಕಲು ಡ್ರೋನ್ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ ಎಂದರು. ಏಪ್ರಿಲ್ 19ರಂದು ಈ ಪ್ರದೇಶದಲ್ಲಿ ಚುನಾವಣೆ ನಡೆಯಲಿದೆ. ಭಾರತೀಯ ಸೈನ್ಯಕ್ಕೆ ನೂತನ ಮಿಸೈಲ್ ಸಿಸ್ಟಮ್ ಸೇರ್ಪಡೆಯಾಗಿದೆ. ರಷ್ಯನ್ ಮೇಡ್ ಈಗ್ಲಾಸ್ ಸೈನಿಕರು ತಮ್ಮ ಭುಜಗಳಲ್ಲಿ ಹೊತ್ತೊಯ್ಯಬಹುದಾದ ಮತ್ತು ನಿರ್ದಿಷ್ಟ ಗುರಿಯತ್ತ ದಾಳಿ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಥಮ ಹಂತದಲ್ಲಿ ಒಟ್ಟು 24 ಈಗ್ಲಾ ಕ್ಲಾಸ್ ಪೋರ್ಟೇಬಲ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ರಕ್ಷಣಾ ಕ್ಷೇತ್ರಕ್ಕೆ ಸೇರ್ಪಡೆ ಹೊಂದಿದೆ. 500 ಮೀಟರ್ಗಳಿಂದ 6000 ಮೀಟರ್ ತನಕ ಗುರಿಯನ್ನು ತಲುಪುವ ಈ ತಂತ್ರಜ್ಞಾನವು ಡ್ರೋನ್ ದಾಳಿ ಮತ್ತು ವಾಯುದಾಳಿಗೆ ತಕ್ಕ ಉತ್ತರ ನೀಡುವ ಸಾಮರ್ಥ್ಯವನ್ನು ಹೊಂದಿವೆ.